ನಾನಿವತ್ತು ನಿಮಗೆ ಒಂದು ರಹಸ್ಯಕರವಾದ ದೀಪದ ಬಗ್ಗೆ ತಿಳಿಸ್ಕೊಡ್ತೀನಿ. ನಾವು ಎಷ್ಟೋ ತರಹದ ದೀಪಗಳ ಹೆಸರನ್ನ ಕೇಳ್ತಾ ಇರ್ತೀವಿ, ಆದರೆ ಈ ಥರದ್ದು ಒಂದು ದ್ವೀಪ ಇದೆ ಅಂತ ಇವತ್ತೇ ಗೊತ್ತಾಗ್ತಾ ಇರೋದು. ಅಷ್ಟಕ್ಕೂ ಜನ ಅಲ್ಲಿ ಹೋಗೋಕ್ಕೆ ಭಯ ಪಡ್ತಿರೋದಾದ್ರೂ ಯಾಕೆ ಗೊತ್ತಾ? ಈ ದೀಪದ ಹಳೆಯ ಮಾಲೀಕನ ಹೆಸರು ಡಾನ್ ಜುಲಿಯನ್ ಅಂತ. ಡಾನ್ ಜುಲಿಯನ್ ರವರ ಮಗಳು ಬರೇರಾ ಅವರ ಬಗ್ಗೆ ಬರೆದಿರುವಂಥ ಇಲ್ಲಿನ ಕಥೆಗಳು ಈ ದೀಪವನ್ನು ಭಯಾನಕ ಟೂರಿಸ್ಟ್ ಪ್ಲೇಸ್ ಆಗಿ ಮಾಡಿದೆ. 1943ರಲ್ಲಿ ಮೆಕ್ಸಿಕನ್ ನಿರ್ದೇಶಕನೊಬ್ಬ ಮರಿಯಾ ಕಂಡೆಲಾರಿಯಾ ಎಂಬ ಚಿತ್ರವನ್ನು ಈ ದೀಪದಲ್ಲಿ ಚಿತ್ರೀಕರಿಸುತ್ತಾನೆ. ಇದಾದ್ಮೇಲೆ ಈ ದೀಪವು ತುಂಬಾ ಜನರಿಗೆ ಪರಿಚಯವಾಗುತ್ತದೆ. ಸುಮಾರು 20ನೇ ಶತಮಾನದ ಮಧ್ಯಭಾಗದಲ್ಲಿ ಬರೇರವರು ಗೊಂಬೆಗಳನ್ನೆಲ್ಲ ಸಂಗ್ರಹಿಸಿ ಆ ಸಣ್ಣ ದೀಪದ ಮರಗಳಿಗೆಲ್ಲ ನೇತು ಹಾಕೋಕೆ ಶುರು ಮಾಡ್ತಾರೆ. ಯಾಕಂದರೆ ಬರೇರವರು ಬಾಲಕಿಯಾಗಿದ್ದಾಗ ಒಂದಿನ ನೀರಿನಲ್ಲಿ ಒಬ್ಳು ಬಾಲಕಿ ತೇಲ್ತಿರೋದನ್ನು ನೋಡ್ತಾರೆ. ಆ ಬಾಲಕಿನ ಕಾಪಾಡಕ್ಕಂತ ಹೋಗ್ತಾರೆ, ಆದರೆ ಇವ್ರ ಕೈಲಿ ಕಾಪಾಡೋಕ್ಕಾಗೋದಿಲ್ಲ. ಆ ಬಾಲಕಿ ನೀರಿನಲ್ಲೇ ಮುಳುಗಿ ಅಲ್ಲೇ ಸತ್ತು ಹೋಗ್ತಾಳೆ. ಅದಾದಮೇಲೆ ಸ್ವಲ್ಪ ಹೊತ್ತಿಗೆ ಒಂದು ಗೊಂಬೆ, ಅಂದರೆ ಅದೇ ಜಾಗದಲ್ಲಿ ಆ ಬಾಲಕಿ ಎಲ್ಲಿ ಸತ್ತು ಹೋಗಿದ್ಲೋ ಅದೇ ಜಾಗದಲ್ಲಿ ಒಂದು ಗೊಂಬೆ ತೇಲ್ಕೊಬಂದು ನಿಂತಿರೋದನ್ನು ಬರೇರವ್ರು ನೋಡ್ತಾರೆ. ಈ ಗೊಂಬೆ ಆ ಬಾಲಕಿಗೆ ಸೇರಿದ್ದು ಅಂತ ಹೇಳಿ ಆ ಗೊಂಬೆನ ಏನು ಮಾಡ್ತಾರೆ ಅಂದರೆ ಒಂದು ಮರಕ್ಕೆ ನೇತು ಹಾಕ್ತಾರೆ. ನೆಕ್ಸ್ಟ್ ಡೇ ಅವಳು ಎಲ್ಲಿ ಸತ್ತೋಗಿರ್ತಾಳೋ ಅದೇ ಜಾಗದಲ್ಲಿ ಮತ್ತೊಂದು ಗೊಂಬೆ ತೇಲ್ಕೊಬಂದು ನಿಂತಿರೋದನ್ನ ಬರೇರವ್ರು ನೋಡ್ತಾರೆ. ಅದನ್ನು ಕೂಡ ಏನು ಮಾಡ್ತಾರೆ ಅಂದರೆ ಮರಕ್ಕೆ ನೇತು ಹಾಕ್ತಾರೆ. ಪ್ರತಿದಿನ ಕೂಡ ಒಂದಲ್ಲ ಒಂದು ಗೊಂಬೆ ತೇಲ್ಕೊಬಂದು ನಿಂತಿರೋದನ್ನ ನೋಡ್ತಾ ಇರ್ತಾರೆ. ಅವಾಗ ಬರೇರವರಿಗೆ ಒಂದು ಅರ್ಥ ಆಗುತ್ತೆ, ಆ ಸತ್ತ ಹುಡುಗಿಯ ಆತ್ಮ ಈ ದ್ವೀಪದ ಸುತ್ತನೇ ಸುತ್ತುತ್ತದೆ ಅಂತ ಒಂದು ಅರ್ಥ ಆಗುತ್ತೆ. ಹಾಗೆ ಪ್ರತಿದಿನ ಬಂದಂತಹ ಗೊಂಬೆಗಳನ್ನ ಒಂದಲ್ಲ ಒಂದು ಮರಕ್ಕೆ ಕಟ್ತಾ ಇರ್ತಾರೆ. ಆ ಸತ್ತ ಹುಡುಗಿಯ ಆತ್ಮಕ್ಕೆ ಶಾಂತಿ ಸಿಗಬೇಕು ಮತ್ತೆ ಅಲ್ಲಿರುವಂಥ ಕೆಟ್ಟ ಆತ್ಮಗಳ ಹಾವಳಿನ ತಡಿಬೇಕು ಅಂತ ಕಟ್ತಾ ಇರ್ತಾರೆ. 2001ರಲ್ಲಿ ಬರೇರವರ ಅಳಿಯ ಅವ್ರ ಮಾವನಿಗೆ ಹೆಲ್ಪ್ ಮಾಡಬೇಕು ಅಂತ ದ್ವೀಪಕ್ಕೆ ಬರ್ತಾರೆ. ಬರೇರವರ ಅಳಿಯ ಒಂದಿನ ಮೀನು ಹಿಡಿಬೇಕು ಅಂತ ಮೀನು ಹಿಡಿತಿರ್ಬೇಕಾದ್ರೆ ಬರೇರವರು ತುಂಬ ಖುಷಿಯಿಂದ ಹಾಡು ಹೇಳ್ಕೊಂಡು ಒಂದು ಮಾತು ಕೂಡ ಹೇಳ್ತಾರೆ ಅವ್ರ ಅಳಿಯನಿಗೆ. ಮೀನಿನ ಮತ್ತೆ ಕನ್ನೆಗಳೆಲ್ಲ ನನ್ನ ಕರೀತೇದ ಗೊತ್ತಾ ಅಂತ ತುಂಬ ಖುಷಿಯಿಂದ ಹೇಳ್ತಾರೆ. ಅದನ್ನು ಕೇಳಿದಂಥ ಬರೇರವರ ಅಳಿಯ ತುಂಬ ಖುಷಿಯಿಂದ ನೆಗಾಡ್ಕೊಂಡು ಹಾಗೆ ಮೀನು ಹಿಡಿಯೋಣ ಅಂತ ಮುಂದೆ ಹೋಗ್ತಾರೆ. ಅವ್ರು ಮುಂದೆ ಹೋಗಿ ಮೀನು ಹಿಡ್ಕೊಂಡು ವಾಪಸ್ ಬರೋಷ್ಟರಲ್ಲಿ ಬರೇರವರು ನೀರಿನಲ್ಲಿ ಶವವಾಗಿ ತೇಲ್ತಾ ಇರ್ತಾರೆ. ಅದನ್ನು ನೋಡಿದಂಥ ಬರೇರವರ ಅಳಿಯನಿಗೆ ಫುಲ್ ಶಾಕ್ ಆಗುತ್ತೆ. ಅವಾಗ ಬರೇರವರ ಅಳಿಯನಿಗೆ ಒಂದು ತಲೆಗೆ ಬರುತ್ತೆ, ಆ ಸತ್ತ ಹುಡುಗಿಯ ಆತ್ಮವೇ ಇವೆಲ್ಲ ಮಾಡಿಸ್ತಾ ಇರೋದಂತ. ಬರೇರವರು 2001ರಲ್ಲಿ ಸಾವನ್ನಪ್ಪಿದ ನಂತರ ಆ ದ್ವೀಪನ ಟೂರಿಸ್ಟ್ ಪ್ಲೇಸ್ ಆಗಿ ಬದಲಾಯಿಸ್ತಾರೆ. ಆ ಟೂರಿಸ್ಟ್ ಪ್ಲೇಸಲ್ಲಿ ಏನೇನಿರುತ್ತೆ ಅಂದರೆ ನೂರಾರು ಗೊಂಬೆಗಳ ಜೊತೆಗೆ ಒಂದು ಗುಡಿಸಲು ಹಾಗೂ ಒಂದು ಮ್ಯೂಸಿಯಂ ಕೂಡ ಇರುತ್ತೆ. ಆ ಮ್ಯೂಸಿಯಂನಲ್ಲಿ ಬರೇರಾ ಅವ್ರ ಬಗ್ಗೆ ಪತ್ರಿಕೆಗಳಲ್ಲಿ ಪ್ರಕಟವಾದಂತಹ ಉಲ್ಲೇಖನಗಳು ಇರುತ್ತೆ ಹಾಗೂ ಅವ್ರ ಬಗ್ಗೆ ಬರೆದಿರುವಂತಹ ಕವನಗಳು ಕೂಡ ಇರುತ್ತೆ. ಆ ಗುಡಿಸಿನಲ್ಲಿ ಬರೇರವರು ಮಲಗ್ತಾ ಇರ್ತಾರೆ. ಆ ಗುಡಿಸಿನಲ್ಲಿ ಬರೇರವರು ಸಂಗ್ರಹಿಸಿದ ಗೊಂಬೆಗಳು ಕೂಡ ಇರುತ್ತೆ ಹಾಗೂ ಅವರು ಬರೇರವರು ತುಂಬಾ ಇಷ್ಟಪಡ್ತಿದ್ದಂಥ ಗೊಂಬೆಗಳನ್ನು ಕೂಡ ಶೋಗಿಟ್ಟಿರಲಾಗುತ್ತೆ. ಹಾಗೆ ಬರೇರವರು ಆ ಸತ್ತ ಹುಡುಗಿಯ ಆತ್ಮನ ಶಾಂತಪಡಿಸೋದಕ್ಕೋಸ್ಕರ ತಮ್ಮ ತೋಟದಲ್ಲಿ ಬೆಳೆದಂತಹ ಹಣ್ಣು ಮತ್ತು ತರಕಾರಿಗಳನ್ನೆಲ್ಲ ಗೊಂಬೆ ಬಳಿ ತಂದಿಡೋದಕ್ಕೆ ಶುರು ಮಾಡ್ತಾರೆ. ಆದರೆ ಇವತ್ತಿಗೂ ಕೂಡ ಇದ್ರ ಬಗ್ಗೆ ಯಾವುದೇ ತರಹದ ಸಾಕ್ಷಿ ಪುರಾವೆಗಳು ಸಿಕ್ಕಿಲ್ಲ. ಗೊಂಬೆಗಳ ದ್ವೀಪಕ್ಕೆ ಜನರನ್ನು ಕರ್ಕೊಬರೋದಕ್ಕೋಸ್ಕರ ತೆಕ್ಕಿನೇರ ಎಂಬ ಗೊಂಡೋಲ ತರಹದ ಹಡಗುಗಳ ವ್ಯವಸ್ಥೆ ಕೂಡ ಇರುತ್ತೆ. ಹೆಚ್ಚಿನ ಹಡಗು ಚಾಲಕರು ಜನರನ್ನ ದ್ವೀಪ ಕರ್ಕೊಬರಕ್ಕೆ ರೆಡಿ ಇದ್ರೂ ಕೂಡ ಜನರೇ ಬರೋದಕ್ಕೆ ಭಯ ಪಡ್ತಾ ಇರ್ತಾರೆ. ಯಾಕಂದ್ರೆ 2001ರಲ್ಲಿ ದ್ವೀಪವನ್ನ ಟೂರಿಸ್ಟ್ ಪ್ಲೇಸ್ ಆಗಿ ಬದಲಾಯಿಸಿದ ಮೇಲೆ ಅಲ್ಲಿ ಬಂದಿರುವಂಥ ಜನರ ಅನುಭವ ಕೇಳಿದ್ರೆ ಮೈ ನಿಜವಾಗ್ಲೂ ಜುಮ್ ಅನ್ನತ್ತೆ. ಅಲ್ಲಿರುವಂಥ ಗೊಂಬೆಗಳು ತಮಗೆ ತಾವೇ ತಮ್ಮ ಕೈ ಕಾಲು ಕಣ್ಣು ಎಲ್ಲದನ್ನು ಅಲ್ಲಾಡಿಸ್ತವಂತೆ. ಹಾಗೆ ಅಲ್ಲಿರುವಂಥ ಗೊಂಬೆಗಳು ತಮಗೆ ತಾವೇ ಸ್ವತಃ ಪಿಸುಧ್ವನಿಯಲ್ಲಿ ಮಾತಾಡ್ಕೋತವಂತೆ. ಇದೆಲ್ಲವೂ ಕೂಡ ಅಲ್ಲಿ ಬಂದಿರುವಂಥ ಜನರು ಹೇಳಿರುವ ಅನುಭವ. ಹಾಗೆ ಅಲ್ಲಿ ಬಂದಿರುವಂಥ ಜನರು ಕೂಡ ಯಾವತ್ತೂ ಕೂಡ ಖಾಲಿ ಕೈಲಿ ಬಂದಿದ್ದೇ ಇಲ್ಲ. ಅವರು ಗೊಂಬೆಗಳನ್ನ ತುಂಬ ಭಕ್ತಿಯಿಂದ ಹಾಗೂ ಗೌರವದಿಂದ ನೋಡ್ತಾ ಇದ್ರು. ಹಾಗೆ ಅಲ್ಲಿ ಬರಬೇಕಾದ್ರೆ ಗೊಂಬೆಗಳಿಗೋಸ್ಕರ ಹೂ ಹಣ್ಣುಗಳನ್ನು ಹಾಗೂ ಹೊಸ ಬಟ್ಟೆಗಳನ್ನು ಕೂಡ ತರ್ತಾ ಇರ್ತಿದ್ರು. ಈ ದ್ವೀಪ ಇರೋದು ಮೆಕ್ಸಿಕೋ ಸಿಟಿಯ ದಕ್ಷಿಣ ಭಾಗದಲ್ಲಿ ಲಗುನಾಡೆ ಮತ್ತು ಟೆಕ್ವಿಲಾ ಎಂಬ ನದಿಯ ಜಲ ಪ್ರದೇಶದಲ್ಲಿದೆ.